ರಮೇಶ್ ಜಾರಕಿಹೊಳಿ ಸಿಡಿ ಕೇಸಲ್ಲಿ ಪೊಲೀಸರು ಯುವತಿ ಹಿಂದೆ ಬಿದ್ದಿದ್ದಾರೆ. ಈ ಕೇಸಲ್ಲಿ ಕೋಟಿ ಡೀಲ್ ಮಾಡಿ ಷಡ್ಯಂತ್ರ ನಡೆಸಲಾಗಿದೆ ಅನ್ನುವ ಆರೋಪ ಇದೆ. ಹೀಗಾಗಿ ಸಿಐಡಿ ತನಿಖೆ ನಡೆಸುವ ಸಾಧ್ಯತೆಯೂ ಇದೆ. ಈ ನಡುವೆ ಸಾಹುಕಾರ್ ಹೇಳಿಕೆಗೆ ದಳಪತಿಯು ವ್ಯಂಗ್ಯವಾಡಿದ್ದಾರೆ. ಸಿಐಡಿಯಿಂದ ನಡೆಯುತ್ತಾ ಸಿಡಿ ತನಿಖೆ, ಕೋಟಿ ಡೀಲ್ ಬೆನ್ನತ್ತುತ್ತಾ ಸಿಐಡಿ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಸಂಬಂಧ ಈಗಾಗಲೇ ಸಾಹುಕಾರ್ ಸ್ಪಷ್ಟನೆ ನೀಡಿದ್ದಾರೆ. ಈ ನಡುವೆ ಕೇಸ್ನಲ್ಲಿ ಕೋಟಿ ಡೀಲ್ ನಡೆದಿರೋ ಆರೋಪ ಇರೋ ಹಿನ್ನೆಲೆ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ವಹಿಸೋ ಸಾಧ್ಯತೆ ಇದೆ. ಈ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ. ಇನ್ನು ಮತ್ತೊಂದು ಕಡೆ ಪೊಲೀಸರು ಸಿಡಿಯಲ್ಲಿರೋ ಯುವತಿ ಎಷ್ಟೇ ಹುಡುಕಾಡಿದ್ರೂ ಸಿಕ್ಕಿಲ್ಲ. ಮೂಲೆ ಜಾಲ ಆಡಿದ್ರೂ ಯುವತಿಯ ಒಂದೇ ಒಂದು ಸುಳಿವು ಮಾತ್ರ ಸಿಕ್ಕಿಲ್ಲ. ಹೀಗಾಗಿ ಯುವತಿಯ 3 ತಿಂಗಳ ಕಾಲ್ ಲಿಸ್ಟ್ ಪರಿಶೀಲನೆ ನಡೆಸಲಾಗಿದ್ದು, ಯುವತಿ ಜೊತೆ ರೆಗ್ಯುಲರ್ ಕಾಂಟ್ಯಾಕ್ಟ್ ನಲ್ಲಿದ್ದವರ ಲಿಸ್ಟ್ ಸಿದ್ಧಪಡಿಸಲಾಗಿದೆ. 20 ನಂಬರ್ ಶಾರ್ಟ್ ಲಿಸ್ಟ್ ಮಾಡಿರೋ ಪೊಲೀಸರು ಗೌಪ್ಯ ಸ್ಥಳದಲ್ಲಿ ಯುವತಿ ಸ್ನೇಹಿತರ ವಿಚಾರಣೆ ನಡೆಸಲು ಮುಂದಾಗಿದ್ದಾರೆ. ಇನ್ನು ರಮೇಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ ಮಾಡ್ತಿದ್ದಂತೆ ಬಿಜೆಪಿ ನಾಯಕರು ಸಿಡಿ ಕೇಸ್ನ ಸಮಗ್ರ ತನಿಖೆಗೆ ಒತ್ತಾಯಿಸಿದ್ದಾರೆ. ಸಿಎಂ ಜೊತೆ ಚರ್ಚೆ ಮಾಡಿ ತನಿಖೆ ಮಾಡ್ತೇವೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ರೆ, ಸಿಡಿ ಹಿಂದಿನ ಷಡ್ಯಂತ್ರ ಹೊರಬರೋದಕ್ಕೆ ತನಿಖೆ ಮಾಡಬೇಕು ಅಂತ ಶೆಟ್ಟರ್ ಹೇಳಿದ್ದಾರೆ. ಇನ್ನು ಸಿಎಂಗೆ ತನಿಖೆ ನಡೆಸಲು ಮನವಿ ಮಾಡ್ತೇವೆ ಅಂತ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಇನ್ನ ಬೇರೆ ತರದ ನಿರ್ಣಯಗಳನ್ನ ಅಥವಾ ವಿಚಾರಣೆಯ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತಾರೆ. ಎಲ್ಲ ಆಯಾಮಗಳ ಬಗ್ಗೆ ವಿಚಾರಣೆ ನಾನು ಅವ್ರ ಹತ್ರ ಮಾಹಿತಿ ಪಡೆದು ಮುಂದಿನ ವಿಚಾರಣೆಯನ್ನು ಮಾಡ್ತೀನಿ. ಇದು ಯಾರ್ದೋ ಒಂದು ಷಡ್ಯಂತ್ರ ಮತ್ತು ಕುತಂತ್ರ ಇದೆ ಅನ್ನುವಂಥದ್ದು ಇದರಿಂದ ಪ್ರೈಮಾಪೈಶ ಸ್ಪಷ್ಟವಾಗುವಂಥದ್ದು. ಅದಕ್ಕಾಗಿ ಇದಕ್ಕೆ ಸಂಪೂರ್ಣ ತನಿಖೆ ಆದಾಗ ಇದೆಲ್ಲವೂ ಹೊಸ ವಿಷಯಗಳು ಹೊರಗೆ ಬರ್ತವೆ. ನಾವು ಒತ್ತಾಯ ಮಾಡ್ತೀರಿ, ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾ ಇದ್ದೀರಿ, ಭೇಟಿ ಮಾಡಿ ನಾವು ಒತ್ತಾಯ ಮಾಡ್ತೀರಿ. ಜಾರಕಿಹೊಳಿ ಅವರ ಏನು ಹೇಳಿಕೆ ಇದೆ ಆ ರೀತಿ ಒಂದು ತನಿಖೆ ಆಗಬೇಕು ಅಂತ ಎಲ್ಲರಿಗೂ ಅನಿಸ್ತಾ ಇದೆ. ಸೊ ಆ ತನಿಖೆ ಆಗಲಿ ಅಂತ ನಾನು ಕೂಡ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ತೀನಿ. ಏನು ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಜಾರಕಿಹೊಳಿ 2+3+4 ಷಡ್ಯಂತ್ರ ಇದೆ ಅಂದಿದ್ದಕ್ಕೆ ಮಾಜಿ ಸಿಎಂ ಎಚ್ಡಿಕೆ ವ್ಯಂಗ್ಯವಾಡಿದ್ದಾರೆ. ಬಾಂಬೆಗೆ ಕರ್ಕೊಂಡು ಹೋಗಿದ್ದು 2, ನೋಡ್ಕೊಂಡಿದ್ದು 3, ವಾಪಸ್ ಬಂದಿದ್ದು 4 ಎಂದಿದ್ದಾರೆ. ಇದಕ್ಕೆ ರಮೇಶ್ ಮತ್ತೆ ತಿರುಗೇಟು ಕೊಟ್ಟಿದ್ದಾರೆ. 2 ಯಾರು, 3 ಯಾರು, 4 ಯಾರು ಅದನ್ನ ಬಾಲಚಂದರೇ ಹೇಳ್ಬೇಕೀಗ. ಇಲ್ಲ ಮೊದಲು ಬಾಂಬೆ ಕರ್ಕೊಂಡು ಹೋದಾರ 2 ಸ್ಪೆಷಲ್ ಫ್ಲೈಟ್ಗಳು ಮಾಡಿ, ಇಲ್ಲ ಬಾಂಬೆನಲ್ಲಿ ನೋಡ್ಕೊಂಡ್ರ 3 ಜನವು, ಇಲ್ಲ ಬಾಂಬೆಯಿಂದ ಇಲ್ಲಿ ಕರ್ಕೊಂಬಂದು 4 ಜನವು, ಯಾರು ಅದೇನು ಬಿಡಿಸಿ ಹೇಳೋದು ಒಳ್ಳೇದು. ಇದು 2, 3, 4 ಅಂದ್ರಲ್ಲ, ಅವ್ರೇನೋ ಬಾಂಬೆದಾಗ ತಿರ್ಗಿಸ್ತಾರೆ. ಬಾಂಬೆ ಎಲ್ಲ ನನ್ನ ಷಡ್ಯಂತ್ರ ಮೇಲೆ ಬೆಂಗಳೂರಲ್ಲಿ ಇದ್ದಾರೆ, ಇಲ್ಲೇ ಅದಾರೆ, ಕರ್ನಾಟಕದಲ್ಲೇ ಅದಾರೆ. ಈ ಕುಮಾರಸ್ವಾಮಿ ಅವರು ನಮ್ಮ ಪರವಾಗಿ ಒಳ್ಳೆ ಮಾತಾಡ್ತಾರೆ. ಆದ್ರೆ ಅವ್ರು ಒಂದು ಏನಿದೆ ತಿರ್ಗಿಸ್ತಾರೆ. ಇದೇನೋ ಬಾಂಬೆದಾಗ ಆಗಿದ್ರಲ್ಲ MLA ಬೇರೆ ಕೇಸ್ ಹೋಗ್ತಾರೆ. ನನ್ನ ಕೇಸ್ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕ ಸುತ್ತಮುತ್ತಲಿ ಉತ್ತರ ಕನ್ನಡದಲ್ಲಿ ಆಗಿದೆ ಷಡ್ಯಂತ್ರ. ನನ್ನ ಬಗ್ಗೆ ರಾಜಕೀಯ ತೇಜ್ ಮಾಡಕ್ಕೆ ಮಾಡಿದ್ದಾರೆ. ಸದನದಲ್ಲೂ ಇಂದು ಸಿಡಿ ಕೇಸ್ ಸದ್ದು ಮಾಡಿದೆ. ಪರಿಷತ್ನಲ್ಲಿ ಸಿಎಂ ಇಬ್ರಾಹಿಂ ಹಕ್ಕುಚ್ಯುತಿ ಮಂಡಿಸ್ತೀನಿ ಅಂದಿದ್ದಾರೆ. ಇನ್ನು 6 ಮಂದಿ ಸಚಿವರು ಕೋರ್ಟ್ಗೆ ಹೋದ ವಿಚಾರದಲ್ಲಿ ಕಾಂಗ್ರೆಸ್ ಗೇಮ್ ಪ್ಲಾನ್ ಮಾಡ್ತಿದೆ. ಪರಿಷತ್ನಲ್ಲಿ ಸಿಡಿ ಕೇಸ್ನಲ್ಲಿ ಕೋರ್ಟ್ಗೆ ಹೋದ ಸಚಿವರಿಂದ ಉತ್ತರ ಬೇಡ ಅಂತ ಹೇಳಿ ಮುಜುಗರ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸದನದಲ್ಲಿ ಇವತ್ತು ಶರ್ಟ್ ಗಲಾಟೆ, ಪೆಟ್ರೋಲ್ ವಾಗ್ವಾದ, ಜೈ ಶ್ರೀರಾಮ್ ಮಾತೆ ಹೆಚ್ಚಾಗಿ ಕೇಳಿಸಿತು. ಸಂಗಮೇಶ್ ಪರ ಇವತ್ತು ಸಿದ್ದರಾಮಯ್ಯ ಬ್ಯಾಟ್ ಬೀಸಿದ್ರು. ಅಲ್ಲದೆ ಪೆಟ್ರೋಲ್ ಬೆಲೆ ಬಗ್ಗೆ ಅಕ್ಕಪಕ್ಕದ ರಾಜ್ಯಗಳ ಲಿಸ್ಟು ಕೊಟ್ಟರು. ಶರ್ಟ್ ಬಿಚ್ಚಿ ಪ್ರತಿಭಟಿಸಿದ್ದೇ ಸದ್ದು. ಹಕ್ಕುಚ್ಯುತಿ ಸಮಿತಿಗೆ ರವಾನೆ, ಪ್ರತಿಪಕ್ಷ ಕಿಡಿ. ಮೊನ್ನೆ ಬಜೆಟ್ಗೂ ಮುನ್ನ ಸರ್ಕಾರದ ವಿರುದ್ಧ ಶರ್ಟ್ ಹರಿದುಕೊಂಡು ಪ್ರತಿಭಟಿಸಿದ್ದ ಭದ್ರಾವತಿ ಕಾಂಗ್ರೆಸ್ ಶಾಸಕ ಬಿಕೆ ಸಂಗಮೇಶ್ ಪರ ಸಿದ್ದರಾಮಯ್ಯ ಇವತ್ತು ಬ್ಯಾಟ್ ಬೀಸಿದ್ರು. ಗೂಳಿಹಟ್ಟಿ ಶೇಖರ್ ಕೇಸ್ ಏನಾಯ್ತು, ಈಗ್ಯಾಕೆ ತಾರತಮ್ಯ ಅಂತೆಲ್ಲ ಸಿದ್ದು ತರಾಟೆ ತಗೊಂಡ್ರು. ಆ ವೇಳೆ ನನ್ನ ಶರ್ಟ್ ಹರಿದಿದ್ದು ಮಾರ್ಷಲ್ಗಳು ಅಂತ ಸಮಜಾಯಿಷಿ ಕೊಟ್ರು ಗೂಳಿಹಟ್ಟಿ. ಇಷ್ಟಾದ್ರೂ ಹಕ್ಕುಚ್ಯುತಿ ಸಮರ್ಥಿಸಿಕೊಂಡ್ರು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ಇದರಿಂದ ಕೆರಳಿದ ಕಾಂಗ್ರೆಸ್ ಜೆಡಿಎಸ್ ಸದಸ್ಯರು ಸದನದಲ್ಲೇ ಪ್ರತಿಭಟಿಸಿದ್ರು. ಅರಗ ಜ್ಞಾನೇಂದ್ರ ಹಕ್ಕುಚ್ಯುತಿ ಭಾಷಣ ಮಾಡಿದ್ರು. ಪ್ರಕರಣವನ್ನ ಹಕ್ಕುಚ್ಯುತಿ ಸಮಿತಿಗೆ ವಹಿಸಿದ್ರು ಸ್ಪೀಕರ್. ಇದೆಲ್ಲ ಆದ್ಮೇಲೆ ಮಧ್ಯಾಹ್ನ ಚರ್ಚೆ ಶುರುವಾಯಿತು. ಸಚಿವರು ಅಧಿಕಾರಿಗಳು ಸದನಕ್ಕೆ ಬಾರದಿದ್ದಕ್ಕೆ ಸಿದ್ದು ಗರಂ ಆದ್ರು. ಬಂದ್ರು ನನ್ನ ಜೊತೆಗೆ ಇದ್ರು.
ನನ್ನ ಜೊತೆಗೆ ಇದ್ರು, ಒಳಗಿದ್ರು, ನಾನು ಬೆಲ್ ನಿಲ್ಲಿಸಿ ಬಂದ್ಬಿಟ್ಟೆ. ಅವರು ರೌಂಡ್ ಹೊಡೆದು ಬರಬೇಕಲ್ಲ, ಬರ್ತಾ ಇದ್ದಾರೆ. ಬಳಿಕ ನಡೆದ ಚರ್ಚೆಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಸಿದ್ದು ಕೆಂಡಾಮಂಡಲವಾದ್ರು. ಕೇಂದ್ರ ರಾಜ್ಯ ಸರ್ಕಾರಗಳ ವಿರುದ್ಧ ಗುಡುಗಿದ್ರು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕೂಡ ಸಂಪೂರ್ಣವಾಗಿ ವಿಫಲವಾಗಿದ್ದಾವೆ. ಅಂದ್ರೆ ಕೊರೋನಾ ಟೈಮ್ನಲ್ಲಿ ಪ್ರತಿ ಲೀಟರ್ ಮೇಲೆ 13 ರೂಪಾಯಿ ಹೆಚ್ಚು ಮಾಡಿದ್ರು, ಡೀಸೆಲ್ ಮೇಲೆ 16 ರೂಪಾಯಿ ಹೆಚ್ಚು ಮಾಡಿದ್ರು. ಲಾಕ್ ಡೌನ್ ಆಗಿ ಕೆಲಸ ಇಲ್ದೇನೆ, ಜೀವನ ಊಟ ಮಾಡಕ್ಕೆ ತೊಂದರೆ ಇಲ್ದೇನೆ, ಕೆಲಸ ಮನೇಲಿ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟೊಂದು ಬೆಲೆ ಹೆಚ್ಚು ಮಾಡೋದು. ಬೆಲೆ ಏರಿಕೆ ವಿಚಾರದ ಚರ್ಚೆ ವೇಳೆ ಸಿದ್ದು, ಬೊಮ್ಮಾಯಿ, ಪ್ರಿಯಾಂಕ್ ಖರ್ಗೆ ನಡುವೆ ಮಾತಿನ ಚಕಮಕಿ ನಡೆಯಿತು. ಪ್ರತಿಭಟನೆ ಮಾಡಬಹುದು. ಕೇಂದ್ರ ಸರ್ಕಾರವೇ ಯಾಕೆ ಟಾರ್ಗೆಟ್? ರಾಜ್ಯ ಸರ್ಕಾರವನ್ನು ಟೀಕೆ ಮಾಡಿ ಎಂದ ಯತ್ನಾಳ್. ಈ ಚರ್ಚೆಗೆ ಇನ್ನಷ್ಟು ಬಿಸಿ ಮುಟ್ಟಿಸಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಮಾತು. ಬೆಲೆ ಏರಿಕೆ ಬಗ್ಗೆ ಪದೇ ಪದೇ ಕೇಂದ್ರವನ್ನೇಕೆ ಬೈತೀರಿ? ರಾಜ್ಯ ಸರ್ಕಾರವನ್ನು ಟೀಕೆ ಮಾಡಿ ಅಂದ್ರು ಯತ್ನಾಳ್. ಸಿದ್ದರಾಮಯ್ಯರನ್ನ ಕಿಚಾಯಿಸಿ ಸರ್ಕಾರದ ಕಾಲೆಳೆದ್ರು ಯತ್ನಾಳ್. ಮೋದಿ ಅವರಿಗೆ ಬೈದ ಕಾರ್ಯಕ್ರಮ ಮಾಡ್ತಾರ. ಇಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಬಿಜೆಪಿ ಮುಖಂಡ ಸುಬ್ರಹ್ಮಣ್ಯನ್ ಸ್ವಾಮಿ ಟ್ವೀಟ್ ಪ್ರಸ್ತಾಪಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಈ ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ₹93 ಇನ್ ರಾಮ್ಸ್ ಇಂಡಿಯಾ. ಇದು ನಂದಲ್ಲ ಟ್ವೀಟ್. ನೇಪಾಳನ ಸೀತೆ ದೇಶದಲ್ಲಿ 51 ರೂಪಾಯಿ, ಲಂಕಾದಲ್ಲಿ 51 ರೂಪಾಯಿ, ನಮ್ಮಲ್ಲಿ 100 ರೂಪಾಯಿ. ಈ ವೇಳೆ ಜೈ ಶ್ರೀರಾಮ್ ಎಂದ ಬಿಜೆಪಿ ಶಾಸಕರಿಗೆ ಸಿದ್ದು ತರಾಟೆ ತಗೊಂಡ್ರು. 100 ರೂಪಾಯಿ ಆಗಿರೋದಕ್ಕ 100 ರೂಪಾಯಿ ಆಗಿರೋದಕ್ಕೇನಪ್ಪ? ನೀವು ನಿಮ್ಮ ಬಾಯಲ್ಲಿ ಜೈ ಶ್ರೀರಾಮ್ ಕೇಳೋದು ಬಹಳ ಸಂತೋಷ ಆಯ್ತು ನಮಗೆ. ಹಿಂಗಾದ್ರೂ ಹೇಳಿದ್ರಲ್ಲ ಹೀಗೆ ಸಿದ್ದರಾಮಯ್ಯ ಮಾತಾಡಿದ್ರೆ ಉತ್ತರ ಕೊಡೋ ಕೆಲಸ ಮಾಡಲಿಲ್ಲ ರಾಜ್ಯ ಸರ್ಕಾರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.